ಡಾನ್ ಪಟ್ಟಕ್ಕಾಗಿ ಅದೆಷ್ಟು ಯುವಕರು ದಾರಿ ತಪ್ಪಿದ್ದಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಕೇವಲ 16 ವರ್ಷದ ಬಾಲಕನೊಬ್ಬ ತನ್ನ ಸಹಪಾಠಿಗಳಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಶಾಲೆಗೆ ಹೋಗಿದ್ದ ಮಗ ಅಂತಿಮವಾಗಿ ಶವವಾಗಿ ಮನೆಗೆ ಬಂದಿದ್ದಾನೆ. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಕುಂದಗೋಳದ ಹರಭಟ್ಟ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ನಿಂಗರಾಜ ಮಲ್ಲಿಕಾರ್ಜುನ ಅವಾರಿ ಎಂಬ 16 ವರ್ಷದ ವಿದ್ಯಾರ್ಥಿಯನ್ನ ಆತನ ಸಹಪಾಠಿಗಳೇ ಸೇರಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಬುಧವಾರ ಸಂಜೆ 4 ಗಂಟೆ ಸುಮಾರಿಗೆ ಪಟ್ಟಣದ ಬಸ್ ನಿಲ್ದಾಣದ ಸಮೀಪವಿರುವ ಸೊಸೈಟಿ ಮೈದಾನದಲ್ಲಿ ಈ ಆತಂಕಕಾರಿ ಘಟನೆ ನಡೆದಿದೆ. ಅಸಲಿಗೆ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇತ್ತು. ಕಾರ್ಯಕ್ರಮ ನಡೀತಿದ್ದ ವೇಳೆನೆ ಆರೋಪಿ ಬಾಲಕರು ನಿಂಗರಾಜನನ್ನ ಮೋಸದಿಂದ ಮೈದಾನಕ್ಕೆ ಕರೆಸಿಕೊಂಡಿದ್ದಾರೆ. ಅಲ್ಲಿಗೆ ಮಾತಿಗೆ ಮಾತು ಬೆಳೆದು ಒಬ್ಬ ವಿದ್ಯಾರ್ಥಿ ನಿಂಗರಾಜನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಇನ್ನುಳಿದ ಇಬ್ಬರು ಚಾಕುವಿನಿಂದ ಮನಸೋ ಇಚ್ಛೆ ಇರಿದಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ನಿಂಗರಾಜ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಗುರುವಾರ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ನಡೆಸಿ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರಿಸಲಾಗಿದ್ದು ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಈ ಕೊಲೆಯ ಹಿಂದೆ ಸಾಮಾಜಿಕ ಜಾಲತಾಣದ ಕರಾಳ ಮುಖ ಬಯಲಾಗಿದೆ. ಕೊಲೆ ಮಾಡಿದ ಬಾಲಕರು ಇನ್ಸ್ಟಾಗ್ರಾಂನಲ್ಲಿ ಡಾನ್ಗಳಂತೆ ರೀಲ್ಸ್ ಮಾಡ್ತಿದ್ರು ಎನ್ನಲಾಗಿದೆ. ನಾನು ಒಬ್ಬನನ್ನ ಹೊಡೆದ್ರೆ ಡಾನ್ ಆಗ್ತೀನಿ ಎಂಬ ಹುಚ್ಚು ತಲೆಯಲ್ಲಿತ್ತು ಅಂತ ಮೃತನ ಸಂಬಂಧಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಈಗಾಗಲೇ ಕೆಲವರ ಮೇಲೆ ಹಲ್ಲೆ ಮಾಡಿದ ವಿಡಿಯೋಗಳನ್ನ ಇವರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿದೆ. ನನ್ನ ಮಗ ಯಾರ ಜೊತೆಗೂ ಜಗಳ ಆಡ್ತಿರ್ಲಿಲ್ಲ. ಸಂಜೆ 5 ಗಂಟೆ ಆದ್ರೂ ಮಗ ಬರ್ಲಿಲ್ಲ ಅಂತ ಫೋನ್ ಮಾಡಿದ್ರೆ ಶಾಲೆಯವರು ಶಾಲೆಯಿಂದ ಹೋಗಿದ್ದಾನೆ ಅಂತ ಹೇಳಿದ್ರು. ನಾನು ಹುಡುಕ್ತಾ ಹೋದಾಗ ಸೊಸೈಟಿ ಹತ್ರ ಬರೋಕ್ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ನನ್ನ ಮಗ ಶವ ಆಗಿದ್ದ. ನಮ್ಗಿದ್ದ ಒಬ್ಬನೇ ಗಂಡು ಮಗ ಇವನು ಅಂತ ಮೃತ ವಿದ್ಯಾರ್ಥಿಯ ತಂದೆ ಮಲ್ಲಿಕಾರ್ಜುನ ಅವಾರಿ ಹೇಳಿದ್ದಾರೆ. ನಿನ್ನೆ ಶಾಲೆಗೆ ಹೋದವ್ರಿ ಹೊಳ್ಳಿ ತಿರುಗಿ ಮನೆಗೆ ಬಂದಿಲ್ರಿ 5 ಗಂಟೆ ಮಟ. ಅಷ್ಟೊಳಗೆ ಬರಲಿಲ್ಲ ಅಂತೇಳಿ ಸರ್ಗೆ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದ ಕೂಡಲೇ ಹೋಗಿ ಶಾಲೆ ಬಿಟ್ಟು ಭಾಳತ್ತಾತ ಹೋಗ್ಯಾನ ನೋಡ್ರಿ ಅಂದ್ರೆ ಅಲ್ಲೆಲ್ಲ ಶಾಲೆ ಅಂತೇಳಿ ಹುಡುಕಾಡಿ ಬಂದ್ರಿ. ಹುಡುಕಾಡಿ ಬರ್ಕೊಡ್ದ ಅಂದ್ರೆ ಸರ್ ಫೋನ್ ಹಚ್ಚಿದ್ರಿ. ಆಮ್ಯಾಗ ಹೋಗಿ ನೋಡಿದ್ರಿ ನಮ್ಮ ಮಗನ ಆದ್ಮೇಲೆ ಜಗಳ ಅದು ಏನಿಲ್ಲ ರೀ. ಅದು 4-5 ಮಂದಿ ಕೂಡಿ ಮಾಡ್ಯಾರಂದ್ರಿ. ಅದು ಏನೈತೆ ಅಲ್ರಿ ನನಗೇನು ಗೊತ್ತಿಲ್ಲ ರೀ. ಇಷ್ಟು ಹೋಗಿ ನೋಡಿದ್ದಷ್ಟ ಕರೆ ರೀ. ಅದು ಉಳ್ಕಿದ್ದು ನನಗೇನು ಗೊತ್ತಿಲ್ಲ. ಚಾಕುಲ್ಲೇ ತೊಗೊಂಡು ತುಚ್ಚಾರ್ರಿ. ಶಾಲಿದೊಳಗೆ ಏನು ಶಾಣೆ ಇದ್ರಿ ಆದ್ರೆ ಹಿಂಗಾಗೈತೆ ನೋಡ್ರಿ. ಇವನ ಒಬ್ಬನ ಗಂಡು ಮಗ ನಮ್ಮ ಜೊತೆ ಏನಿಲ್ಲ ರೀ, ಚಲೋ ಇದ್ದ. ಏನು ಹೇಳ್ತಿದ್ದಾರೆ ಏನು ಜಗಳ ಪಗಳ ಆಗಿದ್ದ ಸಂಬಂಧ ಅದು ಏನು ಹೇಳಿಯಲ್ಲ ಬಿಡ್ರಿ. ನಮಗೆ ನಿನ್ನೆ ಆಗಿದ್ದರಿಂದ ಗೊತ್ತಿಲ್ಲ. ಘಟನೆ ಕುರಿತು ಮಾಹಿತಿ ನೀಡಿರುವ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಅಪ್ರಾಪ್ತರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ತಿಳಿಸಿದ್ದಾರೆ. ಹಳೆ ದ್ವೇಷ ಹಾಗೂ ಘಟನೆ ನಡೆದ ಹಿಂದಿನ ದಿನದ ಜಗಳವೇ ಈ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಆರೋಪಿಗಳು ಮತ್ತು ಮೃತನ ಬಾಲಕ ಒಂದೇ ಶಾಲೆಯವರು. ನಾವು ಅವರ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಾಕ್ತಿದ್ದ ಪೋಸ್ಟ್ಗಳು ಮತ್ತು ರೀಲ್ಸ್ಗಳ ಬಗ್ಗೆ ತನಿಖೆ ನಡೆಸ್ತಿದ್ದೀವಿ ಅಂತ ಎಸ್ಪಿ ಹೇಳಿದ್ದಾರೆ.